ರೈತರಿಗೆ ಯಾವ್ದು ಬೆಳೆದ್ರೆ ಜಾಸ್ತಿ ಯಾವ್ದು ಉಪಯೋಗ ಆಗ್ತದೆ, ಅದ್ರ ಜಾಸ್ತಿ ಬಿಸ್ನೆಸ್ ಮಾಡುವಂಥದ್ದು, ಯಾವುದು ಉಪಯೋಗ ಆಗುವಂಥದ್ದು, ಯಾವ್ದು ಬೆಳೆ ಬೆಳೆದ್ರೆ ಉಪಯೋಗ ಆಯ್ತದೆ ರೈತರಿಗೆ ಅಂತ? ಸರ್, ಬಾಳೆ ಮತ್ತು ಅರಿಶಿನ, ಈರುಳ್ಳಿ ಈ ಥರ ಬೆಳೆದ್ರೆ ಸ್ವಲ್ಪ ಅಮೌಂಟು ಜಾಸ್ತಿ ಆಗ್ಬೋದು. ಅಕಸ್ಮಾತ್ ಈ ಥರ ಇದಾಗ್ಬಿಟ್ರೆ ಸ್ವಲ್ಪ ಮಾರಿ ಇದಾಗ್ಬಿಟ್ರೆ ಕೈನಿಂದ ಲಾಸ್ ಆಗುತ್ತೆ. ರೈತರು ಈಗೂ ಹೇಳೋಕ್ಕಾಗಲ್ಲ, ಹಾಗೂ ಹೇಳೋಕ್ಕಾಗಲ್ಲ. ನಾವು ಬಂಡವಾಳ ಹಾಕೋದು ಹಾಕ್ತೀನಿ, ಆದರೆ ಲಾಸ್ ಆಗಂತೂ ನಾವು ಲಾಭ ನಷ್ಟನ ನಾವು ಹೇಳಕ್ಕೆ ಬರೋಲ್ಲ. ಏನಪ್ಪ ಅಂದರೆ ನಾವು ಮಾಡ್ತೀವಿ, ದೇವರು ಏನಾದ್ರು ಇದು ಮಾಡಿದ್ರೆ ರೈಟ್ ಸಿಕ್ಕರೆ ಮುಂದೆ ಬರ್ಬೋದು. ಸ್ವಲ್ಪ ಈ ಥರ ಆಗ್ಬಿಟ್ಟು ರೈಟು ಕಮ್ಮಿ ಆಗ್ಬಿಡ್ತು ಅಂದರೆ ಸ್ವಲ್ಪ ಲಾಸ್ ಆಗುತ್ತೆ ಸರ್. ಸರ್, ಇದು ಊರ ಹೆಸರು? ಸರ್, ಅಂಗ್ಲೇನಾ? ಓಕೆ ಸರ್. ಇದು ಎಷ್ಟು ಎಕರೆ ಐತೆ ತಾತ ಇದು? ಸರ್, ಇದು ಒಟ್ಟು 4 ಎಕರೆ. 4 ಎಕರೆ ಐತಾ? ಅಂದ್ರೆ ಇದು ವರ್ಷದ ಬೆಳೆನಾ ಇಲ್ಲ ತಿಂಗಳು ಬೆಳೆನಾ ಏನೋ? 12 ತಿಂಗಳ ಬೆಳೆ. ಅಂದ್ರೆ ಒಂದು ವರ್ಷದ್ದು. ಎಷ್ಟು ಎಕರೆ? 4 ಎಕರೆಗೆ ಹಾಕಿದ್ದೀರಾ? 4 ಎಕರೆ ಫಸಲು. ಖರ್ಚು ಎಷ್ಟಾಗೈತೆ ತಾತ ಇದು? ಇದಕ್ಕೆ ಡಬಲ್ ಆಗುತ್ತೆ ಸರ್. ಖರ್ಚು ಎಷ್ಟು ಮಾಡಿದ್ರಾ? ಸಾಧಾರಣವಾಗಿ 1 ಎಕರೆಗೆ ಒಂದು 2 ಲಕ್ಷ 3 ಲಕ್ಷ ಖರ್ಚು. 3 ಲಕ್ಷ ಖರ್ಚು. ಲಾಭ ಒಂದು 6 ಲಕ್ಷ ಬರ್ತದ? ಲಾಭ ಎಲ್ಲರೂ ಈ ಥರ ಆಗಿದೆ, ರೈತರಿಗೆ ಅನುಕೂಲ ಸಿಕ್ಕುತ್ತೆ ಅಂತ ಮಾಡಿದ್ದೀವಿ. ಅದರಲ್ಲಿ ಈ ಥರ ಎಡವಟ್ಟಾಗಲ್ಲ. ಏನಪ್ಪ ಈಗ ಹೆಂಗಾಗೈತೆ ಶುಂಠಿ ಇದು? ಇದು ಅರಿಶಿನ ಹೆಂಗಾಗೈತೆ? ಅರಿಶಿನ ಸ್ವಲ್ಪ ಅದಕ್ಕೆ ರೋಗ ಕಾಯಿಲೆ ಕಷಾಯಗಳು ಬಂದಿದೆ. ಅದಕ್ಕೆ ಚೆನ್ನಾಗಿ ಮೆಡಿಸಿನ್ ಕೊಟ್ಟಿದ್ದೀವಿ, ಮತ್ತೆ ಗೊಬ್ಬರ ಕೂಡ ಹಾಕಿದ್ದೀವಿ, ಔಷಧಿ ಎಲ್ಲನೂ ಕೊಟ್ಟಿದ್ದೀವಿ. ಈ ಥರದಲ್ಲಿ ಫಸಲು ಹಿಂಗದೆ ಸರ್. ಪರವಾಗಿಲ್ವಾ ಮಳೆ ಬೆಳೆ ಎಲ್ಲ ಈಗ ಈ ಟೈಮಲ್ಲಿ? ಎಲ್ಲ ಮಳೆ ಬೆಳೆ ಎಲ್ಲ ಮಹಿಳೆಯರು ಎಲ್ಲ ಚೆನ್ನಾಗಾಗಿ ಕೂಲಿ ಕಮಲ ಮಾಡೋರಿಗೆ ಅನುಕೂಲ ಸರ್. ಸರಿ ಸರ್.